ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಕುಂಭಮೇಳದಲ್ಲಿ ಕಾಲ್ತುಳಿತ ನಡೆದ ಪ್ರಕರಣದ ಬಗ್ಗೆ ಎಷ್ಟು ದಿನ ನಿರಂತರವಾಗಿ ನೀವು ಸುದ್ದಿ ಮಾಡಿದ್ರು ಮುಗಿತಾನೆ ಇಲ್ಲ. ಯಾಕೆಂದರೆ ಅಂತಹ ಪರಿಸ್ಥಿತಿಯನ್ನು ಉತ್ತರ ಪ್ರದೇಶ ಸರ್ಕಾರ, ಯೋಗಿ ಆದಿತ್ಯನಾಥ್ ಸರ್ಕಾರ ಪ್ಲಸ್ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತಂದಿಟ್ಟಿದೆ. ಜನರ ಜೀವ ಅಂದರೆ ಡೋಂಟ್ ಕೇರ್, ನಮಗೆ ಬೇಕಾಗಿಲ್ಲ, ನಮಗೆ ನಮ್ಮ ವರ್ಚಸ್ಸೇ ಮುಖ್ಯ. ನಮ್ಮ ಒಂದು ರೀತಿಯಾದಂತಹ ನಾವು ಮಾಡಿದ್ದೇ ಸರಿ. ಎಷ್ಟು ಸಾವಾಗಿದೆ ನಾವು ಹೇಳಿದ್ದೆ ನಂಬರ್, ಎಷ್ಟು ಕಡೆ ಕಾಲು ತುಳಿತ ಆಗಿದೆ ನಾವು ಹೇಳಿದಷ್ಟು ಕಡೆ ಮಾತ್ರ ಆಗಿರೋದು, ಒಂದೇ ಕಡೆ ಆಗಿರೋದು. ನಿನ್ನೆ ನಾನು ಹೇಳಿದೆ ನಿಮಗೆ, ಎರಡನೇ ಕಡೆದು ಸಹ ಸುದ್ದಿ ಬಂದಿದೆ, ದೈನಿಕ್ ಭಾಸ್ಕರ್ ಅವರು ತಂದಿದ್ದಾರೆ ಅಂತ. ಈಗ ಮೂರನೇ ಕಡೆ ಆಗಿದೆಯಂತೆ, 3 ಕಡೆ ಆಗಿದೆಯಂತೆ ಕಾಲು ತುಳಿತ. ಆದರೆ ಒಂದೇ ಕಡೆದು ಮಾತ್ರ ಚರ್ಚೆ ಆಗ್ತಿದೆ. ಪ್ಲಸ್ ಆ ಒಂದು ಕಡೆಯಲ್ಲಿ ಕೇವಲ 30 ಜನ ಸತ್ತು ಹೋಗಿದ್ದಾರೆ ಅಂತ ಸುದ್ದಿಗಳನ್ನು ಕೊಟ್ಟಿದ್ದಾರೆ ಅಧಿಕೃತವಾಗಿ. ಆದರೆ ಅನಧಿಕೃತವಾಗಿ 49 ಅಂತ ಕೆಲವರು ಹೇಳ್ತಾರೆ, 61 ಅಂತ ಹೇಳ್ತಾರೆ, 100 ಅಂತ ಹೇಳ್ತಾರೆ. ಆದರೆ ಅದಕ್ಕಿಂತ ಬೆಚ್ಚಿ ಬೀಳುವಂತಹ ಸಮಾಚಾರ ಏನು ಅಂದರೆ 1,500 ಜನ ಮಿಸ್ಸಿಂಗ್ ಅಂತೆ. ಕಾಲು ತುಳಿತದ ನಂತರ 1,500 ಜನ ಕಾಣೆಯಾಗಿದ್ದಾರೆ. ಅವರೆಲ್ಲರೂ ಬದುಕಿದ್ರೆ ಈಗಿನ ಟೆಕ್ನಾಲಜಿ ಕಾಲದಲ್ಲಿ, ಎಲ್ಲರ ಹತ್ರನೂ ಫೋನ್ ಇರೋ ಈ ಕಾಲದಲ್ಲಿ, ನಮ್ಮ ಹತ್ರ ಇಲ್ಲ ಅಂದ್ರೆ ಪಕ್ಕದಲ್ಲಿರೋರ ಹತ್ರ ತಗೊಂಡು ನಮ್ಮ ಸಂಬಂಧಿಗಳಿಗೆ ಯಾರು ಕಳೆದೋಗಿದ್ದಾರೋ ಕಾಣಿಸ್ತಾ ಇಲ್ವೋ ಅವ್ರಿಗೆ ಫೋನ್ ಮಾಡೋದಕ್ಕೆ ಸಾಧ್ಯತೆ ಇರೋ ಈ ಕಾಲದಲ್ಲಿ 4 ದಿನ ಆದರೂ ಇನ್ನೂ ಕಾಣೆಯಾಗಿದ್ದಾರೆ ಅಂದರೆ ಏನರ್ಥ? ವಾಟ್ ಹ್ಯಾಪನ್ ಟು ದೆಮ್? 1,500 ಜನ ಅಂತ ಹೇಳಲಾಗ್ತಿದೆ. ದೈನಿಕ್ ಭಾಸ್ಕರ್ ಹೇಳ್ತಾ ಇದೆ 1,500 ಜನ ಅಂತ. ಲಲ್ಲನ್ ಟಾಪ್ ಅನ್ನುವಂತಹ ಒಂದು ಚಾನಲ್ ಇನ್ನೊಂದು ಕಡೆ ಆಗಿರುವಂತಹ ಕಾಲು ತುಳಿತದ ಬಗ್ಗೆ ವಿಡಿಯೋವನ್ನೇ ಬಿಟ್ಟಿದೆ. ಇಲ್ಲೇನು ನಡೀತು, ಇಲ್ಲಿ 7 ಜನ ಸತ್ತೋದ್ರು ಅಂತ. ಅದರ ಬಗ್ಗೆ ಚರ್ಚೆ, ಅದರ ಬಗ್ಗೆ ಇದೇ ಇಲ್ಲ, ಅಧಿಕೃತವಾಗಿ ಒಪ್ಕೊಂಡೇ ಇಲ್ಲ ಆಗಿದೆ ಅಂತ. ಇಷ್ಟು ಆಗ್ತಿದೆ. ಇದರ ನಡುವೆ VVIP ಸಂಸ್ಕೃತಿ ಬಂದ್ ಆಗತ್ತೆ ಅಂತ ಒಂದು ನಿರೀಕ್ಷೆ ಇತ್ತು. ಯೋಗಿ ಆದಿತ್ಯನಾಥ್ ಸಹ ಹೇಳಿದ್ರು, VVIPನ ನಾವು ಬಂದ್ ಮಾಡ್ತೀವಿ, ಕಾರುಗಳು ಅಲ್ಲಿವರೆಗೂ ಬರಂಗಿಲ್ಲ, ಇಲ್ಲಿ ಹಂಗೆ ಹಿಂಗೆ ಅಂತ. ಇವತ್ತು ಉಪರಾಷ್ಟ್ರಪತಿ ಧನ್ಕರ್ ಅವ್ರ ಕುಟುಂಬ ಸಮೇತವಾಗಿ VVIP ಸುತ್ತ ಕ್ಯಾಮ್ರಾಮ್ಯಾನ್ಗಳು, ಸೆಕ್ಯೂರಿಟಿ ಸುಮಾರು 200-300 ಮೀಟ್ರ್ ಅವರೊಬ್ಬರಿಗೆ, ಅವ್ರ ಕುಟುಂಬಕ್ಕೆ ಮಾತ್ರ, ಬೇರೆ ಯಾರು ಹತ್ರ ಬರೋಂಗಿಲ್ಲ, ಅಷ್ಟು ಸೆಕ್ಯೂರಿಟಿ ರಕ್ಷಣೆ ಕೊಡಬೇಕಲ್ಲ. VVIP ಸಂಸ್ಕೃತಿ ಅವರು ಬಂದು ಮುಳುಗೆದ್ದಿದ್ದಾರೆ. ಇಷ್ಟು ಆದ ಮೇಲೂ ಸಹ ಕಾಲು ತುಳಿತ ಆಗಿ ಅಷ್ಟು ಜನ ಸತ್ತೋಗಿ ಇಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತ 3ನೇ ಕಡೆ ಸಹ ಕಾಲು ತುಳಿತ ಆಗಿದೆ ಅಂತ ಸುದ್ದಿಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಪ್ಲಸ್ TV9 ಪತ್ರಕರ್ತ ಆಸ್ಪತ್ರೆ ಹತ್ರ ಶವಾಗಾರದ ಬಳಿ ಹೋದರೆ ಅವರನ್ನು ಬಲವಂತವಾಗಿ ಹೊರಗಡೆ ದಬ್ಬಿದ್ದಾರೆ. ಎಲ್ಲಿ ಸತ್ಯ ಹೊರಗೆ ಬಂದುಬಿಡುತ್ತೋ ಅಂತ, ಸತ್ತೋಗಿರೋರ ಲೆಕ್ಕ ತಿಳಿದು ಬಿಡುತ್ತೆ ಅಂತ. ಎಂತಹ ದ್ರೋಹ! ಯೋಗಿ ಆದಿತ್ಯನಾಥರೇ, ನಿಮಗೆ ಮಾನವೀಯತೆ ಅನ್ನೋದೇ ಇಲ್ವಾ? ಒಂದು ಜೀವ ಹೋಗಿದೆ, ಹೌದು ಹೋಗಿದೆ ಅಂತ ಹೇಳಲಿಕ್ಕೂ ನಿಮ್ಮ ಕೈಲಾಗ್ತಿಲ್ವಾ? ಎಷ್ಟು ಜೀವಗಳು ಹೋಗಿದ್ದಾವೆ ಅಂತ ಅದನ್ನು ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ದೀರಾ ನೀವು. ಪ್ರಯತ್ನ ಮಾಡ್ತಿಲ್ಲ ಅಂದರೆ TV9 ರಿಪೋರ್ಟರ್ನ ಯಾಕೆ ಶವಾಗಾರದಿಂದ ಓಡಿಸಿದ್ರಿ? ಯಾಕೆ 3 ಕಡೆ ಕಾಲು ತುಳಿತ ಆಗಿದೆ ಅಂತ ಬರ್ತಿದ್ರು ಸಹ ಅದು ಸುಳ್ಳು ಅಂತ ಹೇಳ್ತಿಲ್ಲ ನೀವು? ಯಾಕೆ 3 ಕಡೆ ಕಾಲು ತುಳಿತ ಆಗಿದ್ರೆ ಅದನ್ನು ವರದಿ ಮಾಡ್ತಾ ಇಲ್ಲ, ಸಾವಿನ ಸಂಖ್ಯೆ ಕೊಡ್ತಾ ಇಲ್ಲ? ಇಲ್ಲಿಯೂ ಸಹ ಇಷ್ಟೊಂದು ಜನ ಮಿಸ್ಸಿಂಗ್ ಅಂತ ಬರ್ತಾ ಇದೆ, ಇವರೇನಾದರೂ ಅನ್ನೋದ್ರ ಬಗ್ಗೆ ಪ್ರಕಟಣೆಗಳು ಬರ್ತಾ ಇಲ್ಲ. ಹೆಲ್ಪ್ ಲೈನ್ ಆಗಿಲ್ಲ, ಹೆಲ್ಪ್ ಲೈನ್ ಓಪನ್ ಮಾಡಿಲ್ಲ. ಇದರ ನಡುವೆ ಯೋಗಿ ಆದಿತ್ಯನಾಥ್ ಇವತ್ತು ಅಲ್ಲಿಗೆ ಹೋಗ್ತಾರೆ, ಕಾಲು ತುಳಿತ ಆಗಿದ್ದ ಜಾಗಕ್ಕೆ ಹೋಗ್ತಾರೆ. ಇದು ಸನಾತನ ಧರ್ಮದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಭಾಷಣ ಬಿಗಿತಾರೆ. ಕಾಲು ತುಳಿತ ಆಗೋದಕ್ಕೂ ಷಡ್ಯಂತ್ರ ಏನ್ರಿ ಅದು? ಪ್ಲಸ್ ಅಂತಹ ದುರ್ಘಟನೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಧೈರ್ಯವಂತರ ರೀತಿ ನಡ್ಕೊಂಡಿದ್ದಾರೆ, ಶಭಾಷ್ ಅಂತ ಅವ್ರಿಗವರೇ ಬೆಂತಟ್ಕೊಂಡಿದ್ದಾರೆ. ಸನಾತನದ ವಿರೋಧಿಗಳು ಏನೇನೋ ಹೇಳ್ತಿದ್ದಾರೆ, ಆದರೆ ಇಲ್ಲಿ ಆ ಸಂದರ್ಭದಲ್ಲಿ ಧೃತಿಗೆಡದೆ ಕೆಲಸ ಮಾಡಿದ್ದಾರೆ. ಸೂಪರ್ ಕೆಲಸ ಆಗಿದೆ. ಎಂತಹ ಅಮಾನವೀಯವಾದಂತಹ ಮನಸ್ಥಿತಿ ಯೋಗಿ ಆದಿತ್ಯನಾಥದ್ದು ಅಂತ ಹೇಳಲಿಕ್ಕೆ ಇದಕ್ಕಿಂತದ್ದು ಬೇರೆ ಪ್ರಕರಣ ಬೇಕಾಗೇ ಇಲ್ಲ.
1,500 ಜನ ಮಿಸ್ಸಿಂಗ್ ಆಗಿಂತ ಬರ್ತಿದೆಯಲ್ಲ, ಅವರು ಎಲ್ಲಿ ಹೋದ್ರು? ಮತ್ತೆ ಅವರನ್ನು ಹುಡುಕೋದು ಈ ಕಾಲದಲ್ಲಿ, ಟೆಕ್ನಾಲಜಿ ಕಾಲದಲ್ಲಿ ಕಷ್ಟನಾ? ಇನ್ನು 19 ದಿನಗಳಲ್ಲಿ 35 ಕೋಟಿ ಜನ ಬಂದು ಸ್ನಾನ ಮಾಡಿದ್ರಂತೆ. ಅದು ಎಲ್ಲಿಂದ ಲೆಕ್ಕ ಹಾಕ್ತಿದ್ದಾರೆ? ಹೇಗೆ ಲೆಕ್ಕ? ಹೆಡ್ ಕೌಂಟ್ ಹೆಂಗೆ ಸಿಗ್ತಾ ಇದೆ ಅವರಿಗೆ? ಅದರ ಹೆಡ್ ಕೌಂಟ್ ಸಿಗೋದು ಸಾಧ್ಯತೆ ಇದ್ದರೆ, ಅದು ಹೆಡ್ ಕೌಂಟ್ ನಿಜನೇ ಆಗಿದ್ರೆ, ಇಲ್ಲಿ ಸತ್ತವರ ಸಂಖ್ಯೆ ಹೇಳಲಿಕ್ಕೆ ನಿಮಗೆ 17 ಗಂಟೆ ಯಾಕೆ ಬೇಕಾಯಿತು? 80 ಗಂಟೆ ಆದಮೇಲೂ ಸಹ ಯಾಕೆ ಬಚ್ಚಿಡ್ತಾ ಇದ್ದೀರಿ? ಪತ್ರಕರ್ತರನ್ನು ಯಾಕೆ ದೂರ ಇಡ್ತಾ ಇದ್ದೀರಿ? ಎಷ್ಟು ಅಂತ ಹೇಳ್ತೀರಿ? ಸುಳ್ಳುಗಳು ಹೇಳ್ತೀರಾ, ಪ್ರಚೋದನೆ ಮಾಡ್ತೀರಾ, ಬೇರೆಯವ್ರ ಮೇಲೆ ಎತ್ತಾಕ್ತೀರಾ, ಸನಾತನ ಧರ್ಮಕ್ಕೆ ಅಪಾಯ ಒಡ್ಡುವ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡೋದು. ವ್ಯವಸ್ಥೆ ಮಾಡಿದ್ದು ನೀವು, ಸರ್ಕಾರ ನಿಮ್ಮದು, ಸೆಕ್ಯೂರಿಟಿ ಕೊಡಬೇಕಾಗಿರೋರು ನೀವು, VIP ಸಂಸ್ಕೃತಿ ತಡಿಬೇಕಾಗಿರೋರು ನೀವು, ಕಾಲು ತುಳಿತ ಆದಾಗ ಸರಿಯಾದಂಥ ರಕ್ಷಣಾ ಕಾರ್ಯ ಮಾಡಬೇಕಾಗಿದ್ದು ನೀವು, ಎಲ್ಲ ಮಾಡಬೇಕಾಗಿರೋದು ನಿಮ್ಮ ಕೈಯಲ್ಲಿ ಇರೋದು, ನೀವೇ ಮಾಡಬೇಕಾಗಿರೋದು, ನಿಮ್ಮ ಜವಾಬ್ದಾರಿ ಅದು. ಆದರೆ ನೀವು ಹೇಳ್ತೀರಿ ಬೇರೆ ಯಾರ್ದೋ ಕುತಂತ್ರಗಳು ನಡೀತಾ ಇದೆ ಅಂತ. ಎಲೆಕ್ಷನ್ ಕ್ಯಾಂಪೇನ್ ಸ್ಪೀಚ್ ಥರ ಇತ್ತು ಇವತ್ತು ಅಲ್ಲಿ ಹೋಗಿ ಮಾತಾಡಿದ್ದು. ಹೋಗದೆ ಹೋಗಿದ್ರು ಮರ್ಯಾದೆ ಉಳಿದಿರೋದು. ಆದಿತ್ಯನಾಥ್ಗೆ ಮರ್ಯಾದೆ ಒಂಚೂರು ಉಳಿದಿರೋದು. ಅಲ್ಲಿಗೆ ಹೋಗದೆ ಹೋಗಿದ್ರೆ, ಮಾತಾಡದೆ ಹೋಗಿದ್ರೆ, ಅಟ್ಲೀಸ್ಟ್ ಮಾತಾಡಿ ಮರ್ಯಾದೆ ಕಳ್ಕೊಂಡ್ರು. ತನ್ನ ಎಲ್ಲ ಏನಂತಾರೆ, ತನ್ನ ಅಶಕ್ತಗಳನ್ನು ಮುಚ್ಚಿಡ್ಕೊಳ್ಳೋದಕ್ಕೆ, ತನ್ನ ಕೈಯಲ್ಲಿ ಆಗದೇ ಇರೋ ಕೆಲಸಗಳನ್ನು ಮುಚ್ಚಿಡೋದಕ್ಕೆ, ತನ್ನ ತಪ್ಪುಗಳನ್ನು ಮುಚ್ಚಿಡೋದಕ್ಕೆ ಧರ್ಮದ ಕಾರ್ಡ್, ಅಲ್ಲೂ ಧರ್ಮದ ಕಾರ್ಡ್. ನಿಮ್ಮ ಅಯೋಗ್ಯತನಕ್ಕೆ ಒಂದು ಮಿತಿನೇ ಇಲ್ಲ. ಅಯೋಗ್ಯತನ ಹಾಳಾಗೋಗ್ಲಿ, ಮಾನವೀಯತೆ ಬೇಡವಾ? ಸತ್ತೋಗಿರೋರನ್ನ ಮುಚ್ಚಿಡ್ತೀನಿ ನಾನು ಅನ್ನೋದು ಒಂದು ಅಮಾನವೀಯ ಕೃತ್ಯ ಅಲ್ವಾ? ಮುಚ್ಚಿಡ್ತಾ ಇಲ್ಲ ಅಂತಂದ್ರೆ ನೀವು ಯಾಕೆ ಪತ್ರಕರ್ತರನ್ನ ತಡೀತೀರಿ ಶವಗಾರದಗಳ ಹತ್ರ? ಅವರು ವರದಿ ಮಾಡಲಿ ಬಿಡಿ. ಆ ಪತ್ರಕರ್ತರನ್ನು ಹೊಳಗೆ ದಬ್ಬಬೇಕಾದ್ರೆ ಒಬ್ಬ ವ್ಯಕ್ತಿ, ಯಾರೋ ಸಂಬಂಧಿ, ಸತ್ತೋಗಿರೋರ ಸಂಬಂಧಿ ಅಲ್ಲಿ ಬಂದು ಮಾತಾಡ್ತಿದ್ರೆ ಅವನನ್ನು ಕೂಡ ದಬ್ತಾರೆ, ಮಾತಾಡಕ್ ಬಿಡಲ್ಲ ಕ್ಯಾಮ್ರಾ ಮುಂದೆ. ಹಾಗಾದ್ರೆ ಏನರ್ಥ? ಏನೋ ಕಿತಾಪತಿ ಮಾಡ್ತಿದ್ದೀರಿ ಅಂತ ಅರ್ಥ. ವಾಹ್, ಇದಕ್ಕಿಂತ ನಾಚಿಕೆಗೇಡು ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಸ್ವಂತ ದೇಶದ ಸ್ವಂತ ಧರ್ಮ ಪಾಲನೆಯ ಸ್ವಂತ ಏನು ನಂಬಿಕೆಗಳನ್ನು ನಂಬಿ ಬಂದಿರುವಂತಹ, ಪವಿತ್ರ ಸ್ನಾನ ಅಂತ ನಂಬಿ ಬಂದಿರುವಂತಹ ಜನರನ್ನ ಈ ರೀತಿ ನಡೆಸ್ಕೊಳ್ಳೋದು, ಅವರ ಸಾವುಗಳಿಗೂ ಕೂಡ ಅಮಾನವೀಯವಾಗಿ ನಡ್ಕೊಳ್ಳೋದು ಎಲ್ಲೂ ನಡೀಲಿಕ್ಕೆ ಸಾಧ್ಯ ಅಲ್ಲ. ಇಲ್ಲಿ ಮಾತ್ರ ನಡೀಲಿಕ್ಕೆ ಸಾಧ್ಯ. ಅದು BJPಯಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಅವರು RSS ಇಂದ ಅದನ್ನು ಕಲ್ತು ಬಂದಿರ್ತಾರೆ. ಹಾಗಾಗಿ ಅವರಿಗೆ ಮನಸ್ಸು ಕಲ್ಲಾಗಿ ಕೇವಲ ಒಂದೇ ಕಾಣೋದು, ಹೇಗಾದರೂ ಮಾಡಿ ಅಧಿಕಾರದಲ್ಲಿ ಉಳ್ಕೊಂಡಿರಬೇಕು, ಅಧಿಕಾರ ಬಳಸ್ಕೊಂಡು ತಮ್ಮ ಕುತಂತ್ರಗಳನ್ನು ನಿರಂತರವಾಗಿ ಬೇರೆಯವ್ರ ಮೇಲೆ ಹೇರಬೇಕು ಅಷ್ಟೇ. ಅದರ ಪ್ರಯತ್ನನೇ ಈಗ ನಡೀತಾ ಇರೋದು. ತುಂಬ ಬೇಜಾರಾಗತ್ತೆ. ನಮ್ಮ ಸ್ವಂತ ದೇಶದ ಪ್ರಜೆಗಳನ್ನು ಈ ರೀತಿ ಹಿಂಸಿಸೋದು, ಅದು ಯಾವುದೇ ಸರ್ಕಾರ ಆಗಿರಲಿ, ಯಾವುದೇ ಮುಖ್ಯಮಂತ್ರಿ ಆಗಿರಲಿ, ಯಾವ ಪಕ್ಷದವರೇ ಆಗಿರಲಿ, ಅಟ್ಟರ್ ನಾನ್ಸೆನ್ಸ್. ಇನ್ನೂ ಸುಮಾರು 15-20 ದಿನ ಇದೆ, 25 ದಿನ ಇದೆ ಇನ್ನು ಕುಂಭಮೇಳ. ಇವ್ರ ಕೈಯಲ್ಲಿ ಅದು ಇನ್ನೂ ಯಾರೆಲ್ಲ ಏನೆಲ್ಲ ಪರಿಪಾಟ್ಲು ಪಡಬೇಕೋ ಪಾಪ ಆ ಜನ. ಅವರ ನಂಬಿಕೆಗಳಿಗೆ ಅಂತ ಅಲ್ಲಿ ಹೋಗ್ತಾರೆ. ಒಂದು ಸ್ನಾನ ಮಾಡಬೇಕು ಅಂತ, ನೀರಲ್ಲಿ ಮುಳುಗೇಳಬೇಕು ಅಂತ ಇವರು ಮುಳುಗಿಸೇ ಬಿಡ್ತಾರೆ. ತುಂಬ ಅಸಹ್ಯ ಇದು, ತುಂಬ ಅಸಹ್ಯ. ಸೊ ಲೇಟೆಸ್ಟ್ ಕುಂಭಮೇಳದಿಂದ ಅಂದರೆ 3 ಕಡೆ ಕಾಲು ತುಳಿತ ಆಗಿದೆ ಅಂತ ಹೇಳಲಾಗ್ತಿದೆ, ಆದರೆ ಬಚ್ಚಿಡಲಾಗ್ತಿದೆ. ಸಾವಿನ ಸಂಖ್ಯೆ ಜಾಸ್ತಿ ಇದೆ, ಬಚ್ಚಿಡಲಾಗ್ತಿದೆ ಅಂತೆ. VVIP ಸಂಸ್ಕೃತಿ ನಿಂತಿಲ್ಲ. ಯಾರು ಸತ್ರು ಬದುಕಿದ್ರು VVIPಗಳೇ ನಾವು ಆಕಾಶದಿಂದ ಉದುರಿರೋದು, ನಾವು ಹಂಗೆ ಇರೋದು ಅಂತ ಹೇಳ್ತಿದ್ದಾರೆ. ಇನ್ನು 5ನೇ ತಾರೀಕು ಮೋದಿಯವರು ಹೋಗೋದು ಸಹ ಬಹುತೇಕ ಖಚಿತ. ಆಗಲೂ ಸಹ ಒಂದಷ್ಟು ಕಿಲೋಮೀಟರ್ ದೂರದಲ್ಲೇ ಎಲ್ಲ ಭಕ್ತಾದಿಗಳನ್ನು ಒಂದಿಡೀ ದಿನ ಬಿಸಿಲಲ್ಲಿ ಎಲ್ಲಂದ್ರೆ ಅಲ್ಲಿ ನಿಲ್ಲಿಸ್ಬಿಡ್ತಾರೆ. ಊಟ ಕೊಡಲ್ಲ, ನೀರು ಕೊಡಲ್ಲ, ಎಂಥದ್ದು ಕೊಡಲ್ಲ. ಸಾಯಿರಿ, ಮಿಸ್ಟರ್ ಮೋದಿ ಈಸ್ ಟೇಕಿಂಗ್ ಡಿಪ್ ಅಷ್ಟೇ. ಒಂದು 500 ಫೋಟೋಗ್ರಾಫರ್ಸು, 200 ವಿಡಿಯೋಗ್ರಾಫರ್ಸು, 1000 ಸೆಕ್ಯೂರಿಟಿ, ಇಷ್ಟೆಲ್ಲ ಹಾಕಿರ್ತಾರೆ ಅಲ್ಲಿ ಮೋದಿ ಸುತ್ತ. ಹಾಗಾಗಿ ಯಾರು ಹತ್ರ ಬರೋಕ್ಕಾಗಲ್ಲ. ಇದು ಲೇಟೆಸ್ಟ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.